ಇನ್ನು ಒತ್ತುವರಿ ವಿಚಾರದಲ್ಲಿ ವೇಣುಗೋಪಾಲ್ ರಾಜಕಾರಣ ಮಾಡಿಲ್ಲ, ಪಕ್ಷಾತೀತವಾಗಿ ಸಮಸ್ಯೆ ಆದವರಿಗೆ ಸಹಾಯ ಮಾಡಿ ಅಂದಿದ್ದಾರೆ. ಮುಸ್ಲಿಂ ಓಲೈಕೆಯಿಂದ ಬಿಜೆಪಿಗೆ ಸಚಿವ ಬೈರತಿ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಕರ್ನಾಟಕ ಸರ್ಕಾರ ಯಾರ ಲಾಭಿಗೂ ಮಣದಿಲ್ಲ. ವೇಣುಗೋಪಾಲ್ ಹೇಳಿದ್ದು ಸರಿ, ಕೇರಳ ಸಿಎಂ ಹೇಳಿದ್ದು ಸರಿಯಲ್ಲ. ವೇಣುಗೋಪಾಲ್ಗೆ ಮಾತಾಡೋ ಹಕ್ಕಿದೆ ಅಂತ ಮಹದೇವಪ್ಪ ಹೇಳಿದ್ದಾರೆ. ತೆರವು ಮಾಡಿದ್ದಾರೆ ತಕ್ಷಣಕ್ಕೆ. ಆದರೆ ಅವರಿಗೆ ತಾತ್ಕಾಲಿಕವಾಗಿ ಬೇರೆ ವ್ಯವಸ್ಥೆಯನ್ನು ಮಾಡ್ತೀವಿ. ದೇಶದಲ್ಲಿ ಉಳಿದಂಥ ಪ್ರತಿಯೊಬ್ಬ ನೋಡಿ, ನಮ್ಮ ರಾಜ್ಯ ನಾವು ಹೆಂಗೆ ಅಂದರೆ ಇಡೀ ದೇಶ ನಮ್ಮದು ಅಂತ ಹೇಳೋದು. ಯಾವುದೇ ರಾಜ್ಯದಿಂದ ಬರಲಿ, ಯಾರಾದರೂ ಬರಲಿ, ಇಲ್ಲಿ ವಾಸ ಮಾಡೋಂಥವ್ರು ಯಾವುದೇ ಆಗಲಿ ನಮ್ಮವನು ಅಂತ ನಾವು ಕನ್ನಡದವರು ನಾವು ಭಾವನೆ ಮಾಡೋದು. ಕೇರಳವ್ರ ಹತ್ರ ಪಾಠ ಕಲ್ತ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಕನ್ನಡಿಗರು. ವಿ ಆರ್ ಸ್ಟೇಬಲ್. ಗೊತ್ತು ನಮ್ಮ ಜನಗಳಿಗೆ ಏನು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅದನ್ನೇ ನಾವು ಮಾಡ್ತಾಯಿದ್ವಿ. ಕೆ ಸಿ ವೇಣುಗೋಪಾಲ್ ಅವರು ಅದನ್ನೇ ಹೇಳಿರೋದ್ರಿ. ಅವ್ರ ಸಮಸ್ಯೆ ಆಗಿದೆ ನೋಡಿ ಅಂತ ಹೇಳಿದ್ರು. ಅದ್ರಲ್ಲಿ ತಪ್ಪೇನಿದೆ? ಕೆ ಸಿ ವೇಣುಗೋಪಾಲ್ ಅವರು ರಾಜಕೀಯ ಮಾಡೋಕ್ಕೆ ಬಂದಿಲ್ಲ. ಅವರು ಮುಖ್ಯಮಂತ್ರಿ ರಾಜಕೀಯ ಮಾಡಿರೋದಿನ್ನ ಕೇರಳವರು. ಆ ಪಕ್ಷ ಈ ಪಕ್ಷ ಅಂತ. ಕೆ ಸಿ ವೇಣುಗೋಪಾಲ್ ಅವರು ಪಕ್ಷಾತೀತವಾಗಿ ಯಾರಿಗೆ ಸಮಸ್ಯೆ ಆಗಿದೆ ಅವರಿಗೆ ಸಹಾಯ ಮಾಡಿ ಅಂತ ವೇಣುಗೋಪಾಲ್ ಅವರು ಹೇಳಿರೋದು. ಇದು ಈಸ್ ಆಲ್ಸೋ MP. ಅವರು ಲೋಕಸಭಾ ಸದಸ್ಯರಿದ್ದಾರೆ ಈ ದೇಶದಲ್ಲಿ. ಹಂಗಾದ್ರೆ ಡೆಲ್ಲಿಯಿಂದ ಬಂದಿಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರಲ್ಲ BJP ಅವ್ರಿಗೆ, ಅವರೆಲ್ಲ ಸೂಪರ್ CMಗಳು. ಹಂಗಾದ್ರೆ ಸರ್ಕಾರ ಯಾರ ಲಾಭಿಗೂ ಮಣಿಯೋದಿಲ್ಲ. ಮೂಲತಃ ಅದು ಕಸ ವಿಲೇವಾರಿಗೆ ಸೀಮಿತವಾದಂಥ ಜಾಗ. ಆ ಜಾಗದಲ್ಲಿ ಕೆಲವು ಜನರು ಶೆಡ್ ಹಾಕೊಂಡ್ಬಿಟ್ಟಿದ್ದಾರೆ. ಅನ್ಆಥರೈಸ್ಡ್ ಆಕ್ಯುಪೇಷನ್ ಮಾಡ್ಕೊಂಡಿದ್ದಾರಲ್ಲ, ಬಡವರೇ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಇದ್ದಾರೆ. ಅವ್ರನ್ನ ಒಕ್ಕಲೆಬ್ಬಿಸಿದ್ರು ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಆ ಜಾಗ ಮೇಲೆ ಅತಿಕ್ರಮಣ ಪ್ರವೇಶ. ಅದು ರಿಸರ್ವ್ ಫಾರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಡಿಸ್ಪೋಸಲ್. ಸೊ ಹೀಗಾಗಿ ಅದು ಕಾಂಗ್ರೆಸ್ ಸರ್ಕಾರ ಅವರು ಒಕ್ಕಲು ಎಬ್ಬಿಸಿಲ್ಲ, ಹೊರಗಡೆ ಬಂದು ಪ್ರಭಾವ ಬೀರಿ ಮಣಿಯೋದೂ ಇಲ್ಲ. ಆ ಜನರಿಗೆ ಬಡವರಿದ್ದಾರೆ, ಪುನರ್ವಸತಿ ಕಲಿಸಬೇಕು ನಮ್ಮ ಕಥೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.